ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಿಡದಿ ಸ್ಟೈಲ್ ಇಡ್ಲಿ ಮಾಡೋಣ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಇಡ್ಲಿಗೆ ಅಕ್ಕಿ ನೆನೆಯಕ್ಕೆ ಹಾಕ್ಕೊತಾ ಇದ್ದೀವಿ. ಇಲ್ಲಿ ನಾವು ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀವಿ. 1/4 ಲೋಟದಷ್ಟು ಉದ್ದಿನ ಕಾಳು, 1/4 ಲೋಟದಷ್ಟು ಅವಲಕ್ಕಿ, 1/4 ಲೋಟದಷ್ಟು ಸಬ್ಬಕ್ಕಿ, ಒಂದೇ 1 ಸ್ಪೂನಷ್ಟು ಮೆಂತ್ಯ ಕಾಳು. ಇದನ್ನು ನೆನೆಯಕ್ಕೆ ಹಾಕ್ಕೊಬೇಕು. ಒಂದು 4 ಅವರು ನೆನೆಸಿ ರುಬ್ಕೊಂಬರಬೇಕು. ನೋಡಿ ರುಬ್ಬಿ 8 ಅವರ್ ಆಗಿದೆ. ಇವಾಗ ಈ ರೀತಿ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಚಿಟಿಕೆ ಇದು ಏನು ಸೋಡಾ ಪೌಡ್ರ್ ಹಾಕೊಳ್ಳಿ. ಚಿಟಿಕೆ ಅಡುಗೆ ಸೋಡಾನ ಹಾಕಿ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಇಡ್ಲಿ ಮಾಡೋಣ. ನೋಡಿ ಇವಾಗ ಇಡ್ಲಿ ಪಾತ್ರೆ ಇಟ್ಕಿದ್ದೀವಿ. ತಟ್ಟೆಗೆಲ್ಲ ಇಡ್ಲಿ ತಟ್ಟೆಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಹಾಕಿ ಸ್ವಲ್ಪ ಸ್ವಲ್ಪ ಇದರಲ್ಲಿ ಈ ಥರ ಹಾಕೊಳ್ಳಿ. ಹಿಟ್ಟನ್ನ ಈ ಥರ ಹಾಕೊಳ್ಳಿ. ಹಾಕಿ ಒಂದು 15 ನಿಮಿಷ ಅಷ್ಟು ಸ್ಟೀಮ್ ಬರಬೇಕು. ನೋಡಿ ಈ ರೀತಿ ಇವಾಗ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಅಷ್ಟು ಸ್ಟೀಮ್ ಮಾಡಬೇಕು. ಇವಾಗ ಇದನ್ನು ಚಟ್ನಿ ಮಾಡೋಕ್ಕೆ ಕೊಬ್ಬರಿ, ಪುದೀನ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಹುರ್ಗಡ್ಲೆ, ಬೆಳ್ಳುಳ್ಳಿ, 1 ಸ್ಪೂನ್ ಸಕ್ಕರೆ, 1 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಇದನ್ನು ರುಬ್ಕೊಂಬರಬೇಕು ನೈಸಿಗೆ. ನೋಡಿ ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಇವಾಗ ರುಬ್ಕೊಂಬರ್ಬೇಕು. ಇದನ್ನು ಚಟ್ನಿಗೆ ಒಗ್ಗರಣೆ ಹಾಕೋಣ. ಅದಕ್ಕೆ ಈ ಥರ ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳಿ. ಸಾಸಿವೆ ಹಾಕೊಳ್ಳಿ. ನೋಡಿ ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಇವಾಗ ಕರಿಬೇವು ಹಾಕೊಳ್ಳಿ. ಆಗಿದೆ ಇವಾಗ ಇದು. ನೋಡಿ ಇವಾಗ ತಣ್ಣಗಾಗಿದೆ ಒಗ್ಗರಣೆ. ಇವಾಗ ಇದನ್ನು ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ ಇಡ್ಲಿ ಒಂದು 15 ನಿಮಿಷ ಆಗಿತ್ತು. ನೋಡಿ ಈ ರೀತಿ ನೀರು ಹಚ್ಕೊಂಡು ಹಿಂಗೆ ಮಾಡಬೇಕು. ಇದು
ಅಂಟ್ಕೊಂಡಿಲ್ಲ ಅಂದರೆ ಇದು ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಆಗಿದೆ ಇದು. ನೋಡಿ ಈ ರೀತಿ ಒಂದೊಂದೇ ನಿಧಾನಕ್ಕೆ ನೀರು ಹತ್ಕೊಂಡು ತೆಗಿಬೇಕು. ನೋಡಿ ಇಡ್ಲಿ ಚಟ್ನಿ ಜೊತೆ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.